ತಲೆಗೆ ಹೊಡಿದ್ಯಾ ಖಂಡಿತ ಆಯ್ತಾ ನಿಮ್ ಗೈಸ್ ಟೈಮ್ ನೋಡಿ 9:15. 10 ಗಂಟೆಗೆ ಬಸ್ ಇದೆ ಇಲ್ಲಿಂದ ಒಂದು 10 to 15 ಮಿನಿಟ್ಸ್. ಹಾಯ್ ಗೈಸ್, ಉಂಡಿ ಸೊಸೆ ಒಂದ್ ಕಡೆ ಉಡುಪಿ ಸೊಸೆ, ಎರಡೂ ಕಡೆ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮದನ್ ಗೌಡ ಯೂಟ್ಯೂಬ್ ಚಾನಲ್. ಈ ವ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾ ಇರೋದು ನನ್ನ ಕಾರಿಂದ. 2-3 ದಿನ ಆಗ್ಬಿಟ್ಟಿತ್ತು ವ್ಲಾಗ್ ಮಾಡಿ. ಯಾಕೆ ಅಂತಂದ್ರೆ ಸಿಕ್ಕಾಬಿಟ್ಟೆ ಹುಷಾರಿಲ್ಲ ಗೈಸ್. ಗಂಟ್ಲು ನೋವು, ಮೂಗ್ ಸೋರ್ತೈತೆ, ಕಾಲು ಬೇರೆ ಪೇಯ್ನು. 1-2 ದಿನ ರೆಸ್ಟ್ ತಗೋಬಿಟ್ಟಿದ್ದೆ. ಸಂಕ್ರಾಂತಿ ಹಬ್ಬಕ್ಕೂ ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಎಲ್ಲರಿಗೂ ಮಕರ ಸಂಕ್ರಾಂತಿಯ ಮೊದಲನೇ ಹಬ್ಬ, ವರ್ಷದ ಮೊದಲನೇ ಹಬ್ಬ, ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಮ್ಮ ಜೊತೆ ನಮ್ಮ ಲೋಹಿತ್ ಅಣ್ಣ ಇದ್ದಾರೆ. ಕಾರ್ ಓಡಿಸ್ತಾ ಇದೀನಿ. ಕಾರ್ ಓಡಿಸ್ತಾ ಇದೀನಿ ಅಂದ್ರೆ ಫಸ್ಟ್ ಟೈಮ್ ನಾನು ಕಾರ್ ಕೊಟ್ಟಿರೋದು. ಕಾರ್ ಕೊಡಕ್ ಇವಾಗ ಶುರು ಹಚ್ಕೊಂಡವನೆ, ಇಲ್ಲಾಂದ್ರೆ ಕಾರ್ ಕೊಡಲ್ಲ ಯಾರಿಗೂ. ಕಾರ್ ಜಾಸ್ತಿ ನಾನು ಯಾವ್ದು ಕೊಡಲ್ಲ. ಏನೋ ಒಂದು ಹೋಪ್ ಮೇಲೆ ಕೊಟ್ಟಿದ್ದೀನಿ, ನೀಟಾಗಿ ಓಡಿಸ್ತಾನೆ ಅಂತ. ಇವ್ರು ಬಾವು ಒಂದು I-20 ಎಲ್ಲ ಓಡಿಸ್ತಾ ಇದ್ದ, ಅದಕ್ಕೆ ಓಡಿಸ್ತಾನೆ ಅಂದ್ಬಿಟ್ಟು ಕೊಟ್ಟಿದ್ದೀನಿ. ಈಗ ಒಂದು 2-3 ಕೆಲಸಗಳಿದೆ. ಉಡುಪಿಗೆ ಹೋಗ್ಬೇಕು. ಉಡುಪಿಗೆ ಹೋಗಿ ಪ್ರಿಯಾಕ್ ಅವ್ರ ಮದುವೆ ಇದೆ, ಇನ್ವೈಟ್ ಮಾಡಿದ್ದಾರೆ. ಮಧು ಒಂದು 2-3 ಕೆಲಸಗಳು ಹೇಳಿದಾಳೆ ಬೆಂಗಳೂರಿಂದ ತಗೋ ಹೋಗುವಂಥದ್ದು. ಫಾರ್ ದಿ ಫಸ್ಟ್ ಟೈಮ್ ನಾನು ಬಸ್ಸಲ್ಲಿ ಹೋಗ್ತಾ ಇದ್ದೀನಿ, ಸ್ಲೀಪರ್ ಕೋಚ್ಗೆ. ಇವರೆಲ್ಲ ಬಾ ಅಂತಂದೆ, ಉಡುಪಿಗೆ ಬರಲ್ಲ ಅಂತಂದ್ರು. ಸೊ ಈಗ ನಾನು ಬಸ್ಸಲ್ಲಿ ಹೋಗ್ತಾ ಇದ್ದೀನಿ. ಟಿಕೆಟ್ ಬುಕ್ ಮಾಡೋಣ. ಎಷ್ಟು ಗಂಟೆಗೆ ಬುಕ್ ಮಾಡಿದ್ಯಾ? 10 ಗಂಟೆಗೆ ಬುಕ್ ಮಾಡಿದ್ದಾನೆ. ನೈಟ್ 10 ಗಂಟೆಗೆ, ಬೆಳಗಿನ ಜಾವ 5 ಗಂಟೆಗೆ ರೀಚ್ ಆಯ್ತೀನಂತೆ. ನೋಡೋಣ ಮುಂದಿನ ಚಟುವಟಿಕೆಗಳು ಹೆಂಗಿರುತ್ತೆ ಏನಿರುತ್ತೆ ಅಂತ ನಿಮಗೆ ಈ ಬ್ಲಾಗಲ್ಲಿ ತಿಳಿಸ್ಕೊಡ್ತೀನಿ. ಲೆಟ್ಸ್ ಗೋ. ಆಫ್ ಮಾಡ್ದ ಗೈಸ್, ಒಪ್ಪೋ ಆಫ್ ಮಾಡ್ದ, ಗಾಬರಿ ಬಿದ್ದ. ಆನ್ ಮಾಡು ಬೇಗ. ಬಿಡು. ನೋಡಲ್ಲ ಗೈಸ್, ಒಂದೇ ರೀತಿ 2ನೇ ಸತಿ ಆಫ್ ಮಾಡ್ದ ಗೈಸ್. ಟೆನ್ಷನ್ ಆಯ್ತವನೆ ಗೈಸ್. ಜುಗಾಡ್ ಮಾಡ್ದ. ಈಗ ಏನೋ ಒಂದ್ ಮಾಡ್ತಾನೆ. ಹತ್ತಿಸ್ತಾ ಗೈಸ್. ಗೊತ್ತಾಗ್ಬೇಕಲ್ಲ, ನೀನ್ ಇವಾಗ ಫಸ್ಟ್ ಟೈಮ್ ಕೊಟ್ಟಿದ್ಯಾ ನನಗೆ, ಗೊತ್ತಾಗ್ಬೇಕಲ್ಲ. ಶಾರ್ಟ್ ಇತ್ತು, ಇನ್ನೂ ಶಾರ್ಟ್ ಮಾಡಿಸ್ತಾ ಇದೀನಿ. 17 ವರ್ಷ ತರ ಕಾಣಿಸ್ತೀನಿ ಅವ್ರ. 26-27 ವರ್ಷ ಹುಡುಗ 17 ವರ್ಷ ತರ ಕಾಣಿಸ್ತೀನಿ. ಫುಲ್ ಎಲ್ಲ ಗಡ್ಡಾಗಿದೆ, ತಲೆ ಕೂದಲೆಲ್ಲ ತೆಗಿಬಿಟ್ಟು. ಜಾಸ್ತಿ ಹೊರಗಡೆ ತೋರಿಸ್ಬಿಡೋಣ, ಹೋಗ್ಬಿಡಿದೆ. ಅದನ್ನೇ ತೋರಿಸ್ಬೇಕು ಅವಾಗಂದ್ರೆ. ಫುಲ್ ಹೋಗ್ಬಿಡಿದೆ. ಏನು ಬರುತ್ತೆ ಔಟ್ಲುಕ್ ಅಂತ ನೋಡೋಣ. ಫುಲ್ ಶಾರ್ಟೇ ಇರ್ತದೆ. ಜೊತೆ ಬಟ್ಟೆ ಅಂಗಡಿಗೆ ಬರೋದು ಒಂದೇ, ಸಮುದ್ರದಲ್ಲಿ ನೀರು ಹುಡ್ಕೋದು ಇವನು. ಗೈಸ್ ಆಗ್ಲಿಂದ ಎಷ್ಟು ಆಲ್ಮೋಸ್ಟ್ ತೋರ್ಸೋ ಇಲ್ಲಿ ಎಲ್ಲ ಎತ್ತಿಟ್ಬಿಟ್ಟವ್ರೆ. ತಗೊಂಡಿದ್ದೀನಿ, ಇದನ್ನು ತಗೊಂಡಿದ್ದೀನಿ, ಪ್ರೀಮಿಯಂ ಶರ್ಟ್ ಅಂತೆ. ಬಟ್ ನನಗೆ ಏನೋ ಸಿಕ್ಕಾಬಿಟ್ಟೆ ಮ್ಯಾಚ್ ಹೆಂಗೆ ಕಾಣಿಸ್ತಾ ಇದೀನಿ ಅಂತಲೇ ನನಗೆ ಗೊತ್ತಾಯ್ತಾ ಇಲ್ಲ. ಪ್ಯಾಂಟ್ ಸಿಗ್ತಾ ಇಲ್ಲ ಗೈಸ್, ಶರ್ಟ್ ಸಿಕ್ಕಾಬಿಟ್ಟೆ ಸಿಗ್ತಾ ಇದೆ, ಪ್ಯಾಂಟ್ಗಳೇ ಸಿಗಲ್ಲ ನನಗೆ. ಇಷ್ಟು ಹುಡುಕ್ತಾನ ಗೈಸ್, ಕೊನೆಗೆ ತಗೊಳ್ಳೋದು ಬ್ಲ್ಯಾಕು. ಕೊನೆಗೆ ಬ್ಲ್ಯಾಕು ಎಷ್ಟೈತೆ ಗೊತ್ತಾರ. ಬ್ಲ್ಯಾಕು ವೈಟ್ ಅಷ್ಟೇ ಜಾಸ್ತಿ ತಗೋತಾರೆ. ಅದೀಗ ಸ್ವಲ್ಪ ಈ ಚೆಕ್ಸು, ಈ ಪ್ರಿಂಟೆಡ್ ಥರ ಟ್ರೈ ಮಾಡೋಣ ಅಂತ ಟ್ರೈ ಮಾಡ್ತೀನಿ. ತಡಿ, ಜಿಪ್ ಹಾಕಿಲ್ಲ, ಅದು ಹಂಗೆ ತೋರಿಸ್ತಾ ಇದೆಯಲ್ಲ. ಆ ಅಣ್ಣ ಅಂತೂ ಮರ್ಚಿಟ್ಟು ಫುಲ್ ಸುಸ್ತಾಗ್ಬಿಟ್ಟವ್ರೆ. ಏನಿಲ್ಲ, ತೆಗ್ಸಿರೋದೇ ಒಂದು 7-8 ಎಲ್ಲ ತಗೊಂಡಾದ್ಮೇಲೆ ಸಿಗ್ತೀನಿ ಗೈಸ್. ಇವತ್ತಾವೆ ಕಾರ್ ಓಡ್ಸಕ್ಕೆ ಅಂತ ಕೊಟ್ಟಿದ್ದೀನಿ. ಆಗ್ಲೇ ರೇಸಿಂಗ್ ತಗೊಂಡವನೆ ಅಜಿತ್ ಕುಮಾರ್ ದುಬೈ ಕಳಿಸ್ಬೇಕು ಇವನ್ನೀಗ. ಇವತ್ತು ಓಡಿಸ್ತಾ ಇರೋದು, ಇನ್ನೂ ಹೇಳ್ಬೋಡು 8 ಸತಿ ಆಫ್ ಮಾಡವನೆ. ಲವ್ ಎಷ್ಟು ಸತಿ ಆಫ್ ಮಾಡ್ದೆ ಹೇಳು? ಒಂದೇ ಸತಿ ಅಪ್ಪಲ್ಲಿ. ಅದಕ್ಕೆ ಹಾಕೊಂಡಿದ್ಯಾ ಇದನ್ನ? ಇದು ಹಾಕೊಂಡ್ಮೇಲೆ ಫುಲ್ ಪವರ್ ಬರ್ತದೆ ಗೈಸ್. ಒಂದು ಫಾರ್ಮಲ್ ಪ್ಯಾಂಟು, ಒಂದು ಟೀ ಶರ್ಟು, ಒಂದು ಶರ್ಟು, ಇನ್ನೊಂದು ಶರ್ಟು, ಇಷ್ಟು ತಗೊಂಡಿದ್ದೀನಿ. ಅದು ಇನ್ನೂ ತಗೊಳ್ಳೋದ ಬೇಡವಾ ಅಂತ ಯೋಚನೆ ಮಾಡ್ತಾ ಇದೀನಿ. ನಮ್ಮ ಲೋಹಿತಂಗೆ ಅಂತ ಒಂದು ಚೈನ್ ತಗೊಂಡಿದ್ದೀನಿ ಹಾಕಳ. ವಾವ್, ರಿಯಲ್ ಆಗಿ ಮಾಡ್ಸಿ ಹಾಕ್ಸಿದ್ರೆ ಹಾಕೋಬಹುದು. ಹೆಂಗ ನೋಡಿ ಹಾಕೊಂಡು ನನ್ನ ಬಾಡಿ ಗಾರ್ಡ್ ಮಾಡ್ಕೊಬಿಟ್ರೆ ಇಲ್ಲೋದ್ರು ಒಡ್ಡಾಡ್ಕೊಂಬರೋದು. ಈ ಬಾಡಿಗೂ ಆ ಚೈನ್ಗೂ ಸೂಪರ್ ಆಗಿ ಐತ್ ಮಚ್ಚ. ಒರಿಜಿನಲ್ ಆಗಿ ಮಾಡ್ಸಿ ಹಾಕ್ಸ್ಕೊತೀನಿ. ಸೂರ ಒರಿಜಿನಲ್. ಬಟ್ಟೆ ತಗೊಂಡು ಈಗ ಎಲ್ಲಿಗೆ ಬಂದಿದೀವಿ ಅಂತಂದ್ರೆ ಚಂದನ್ ರೆಂಟ್ಔಟ್ ಬಂದಿದೀವಿ. ಇಲ್ಲಿ ಯಾವ ಏರಿಯಾ ಬ್ರೋ ಇದು? ನಾಗರಭಾವಿ ಅಲ್ವಾ? ನಾಗರಭಾವಿ ಸೆಕೆಂಡ್ ಸ್ಟೇಜ್ ಅಲ್ಲಿರೋ ಚಂದನ್ ರೆಂಟ್ಔಟ್ ಬಂದಿದೀವಿ. ಪ್ರಿಯಾಕರ್ ಮದುವೆ ರಿಸೆಪ್ಷನ್ಗೆ ಸೂಟ್ ತಗೋಂತಂದ್ಲು ಮದು, ಅದಕ್ಕೆ ಟ್ರೈ ಮಾಡ್ತಾ ಇದೀವಿ. ಯಾವತ್ತೂ ಹಾಕಿರ್ಲಿಲ್ಲ ಈ ಮೆರೂನ್ ಕಲರ್. ಮದುವೆಗೆಲ್ಲ ವೈಟು ಬ್ಲ್ಯಾಕು ಆ ಶೇಡ್ಸಲ್ಲಿ ಆಗ್ತಾ ಇದೆ. ಮೆರೂನ್ ಒಂದ್ಸತಿ ಟ್ರೈ ಮಾಡೋಣ ಅಂದ್ಬಿಟ್ಟು ಮೆರೂನ್ ಆಗ್ತಾ ಇದೀನಿ. ಹೆಂಗಿದೆ ಅಂತ ಕಮೆಂಟ್ ಮಾಡಿ ಗೈಸ್. ಹೆಂಗಾಯ್ತಲ್ಲ? ಆಯ್ತಾ? ನೀನೇ ಹೇಳ್ಬಿಟ್ಟು ಫಸ್ಟ್ ವ್ಯೂವರ್. ಹೀರೋ ಕಣಪ್ಪ. ಚೆನ್ನಾಗಾಯ್ತಾ?
अच्छा दिख रहा है? हाँ अच्छा है ना? गिरा की तरफ अच्छा है. ಓಕೆ ಚೆನ್ನಾಗಿದೆ ಅಂತ ಹೇಳಿ ಹಂಗಾರೆ ಇದನ್ನೇ ಸೆಲೆಕ್ಟ್ ಮಾಡ್ಬಿಡ್ತೀನಿ. ಯಾವತ್ತೂ ಹಾಕಿರಲಿಲ್ಲ. ಎಸ್ ಡನ್. ದಿಸ್ ಇಸ್ ದ ಔಟ್ಫಿಟ್. ಮದುವೆಗಿನ್ನ ಮುಂಚೆನೇ ಬಂದ್ಬಿಡ್ತದೆ ಲಾಗಲ್ಲಿ. ಹೌದು. ಲೆಟ್ಸ್ ಗೋ. ಓಕೆ ನೋಡ್ರಪ್ಪ ಸಮುದ್ರ ಸಮುದ್ರ ಸಮುದ್ರ. ಗೈಸ್ ಈಗ ಇಲ್ಲಿಂದ ಬೆಂಗಳೂರು ದೇವಾಂಶ್ ಪೋಟಿಕ್ ಅಕ್ಕ ಹಾಯ್ ಹಾಯ್. ದೇವಾಂಶ್ ಪೋಟಿಕ್ಕಿಂದ ಉಡುಪಿಗೆ ಹೋಗ್ತಾ ಇದೀನಿ ಹಳದಿಗೋಸ್ಕರ. ಹಳದಿ ಶಾಸ್ತ್ರಕ್ಕೆ ಇಲ್ಲಿಂದನೇ ತರಿಸ್ಕೋತಾ ಇದ್ದಾಳೆ. ಅಕ್ಕನ ವರ್ಕ್ ಸಿಕ್ಕಾಬಿಟ್ಟೆ ಇಷ್ಟಪಟ್ಬಿಟ್ಟಿದ್ದಾಳೆ ಮದು. ಅದಕ್ಕೆ ಯಾವಾಗಲೂ ಇಲ್ಲಿಂದನೇ ತರಿಸ್ಕೋತಾಳೆ. ಇದೊಂದು ಡ್ರೆಸ್ ತಗೋಬಾ ಅಂತ ಹೇಳಿದ್ದಾಳೆ. ಈಗ ಇಲ್ಲಿಂದ ಇದನ್ನು ತಗೊಂಡು ಉಡುಪಿಗೆ ಹೋಗ್ಬೇಕು ಅಕ್ಕ. ಥ್ಯಾಂಕ್ ಯು ಅಕ್ಕ. ಜ್ಯುವೆಲ್ಸು ತೊಗೊಂಡಿದ್ದೀನಿ, ಕೆಳಗಡೆ ಇದೆ. ಥ್ಯಾಂಕ್ ಯು. ಬರೋದಾ? ಬಾಯ್. ಗೈಸ್ ಟೈಮ್ ನೋಡಿ 9:45. 10 ಗಂಟೆಗೆ ಬಸ್ ಇದೆ. ಇಲ್ಲಿಂದ ಒಂದು 10 to 15 ಮಿನಿಟ್ಸು ಹೊರಟ್ಬಿಡ್ತೀನಿ. ಈ ಬ್ಯಾಗಲ್ಲಿ ನಂದಿದೆ, ಈ ಬ್ಯಾಗಲ್ಲಿ ಮುದು, ನಿಶಾ ಮತ್ತು ಪ್ರಿಯಾಕ್ ಅವ್ರದ್ದಿದೆ. ಈ ಸೂಟ್ ಅವಾಗಲೇ ತೋರಿಸಿದ್ನಲ್ಲ ಆ ಸೂಟ್ ಈ ಬ್ಯಾಗಲ್ಲಿದೆ. ಈ 3 ಬ್ಯಾಗ್ನು ಈಗ ಉಡುಪಿಗೆ ಸಾಗಿಸ್ಬೇಕು. ನಮ್ಮಮ್ಮ ವೇಟಿಂಗು. ಏನಕ್ಕಮ್ಮ ವೇಟಿಂಗು? ನೋಡಿ ಬಾಗ್ಲಾಕಕ್ಕೆ ವೆಯ್ಟ್ ಮಾಡ್ತಾ ಇದ್ದಾರಂತೆ. ನಾನು ಹೋದರೆ ಬಾಗ್ಲು ಹಾಕೊಂಡು ಪಾಚಿ ಮಾಡ್ತಾರೆ. ನಾಳೆ ಬೆಳಗ್ಗೆ ಒಂದು ಕೆಲಸ ವಹಿಸಿದ್ದೀನಿ ಅವ್ರಿಗೆ, ಹೋಗ್ಬಿಟ್ಟು ಬರಬೇಕು. ಒಂದು ಫಂಕ್ಷನ್ ಇದೆ ಊರಲ್ಲಿ, ಅದನ್ನು ಅಟೆಂಡ್ ಮಾಡ್ಕೊಂಡು ಬರಬೇಕು. ನಾವು ಉಡುಪಿಲಿ ಇರ್ತೀನಿ, ಹೋಗೋಕ್ಕಾಗಲ್ಲ. ಈಗ ಹೊರಟೆ ಆದರೆ ಬಸ್ ಹತ್ರ ಸಿಗ್ತೀನಿ, ಇಲ್ಲ ಅಂತಂದರೆ ಮುದ್ರಾಡಿಲ್ಲ ಹೆಬ್ರಿ ಸಿಗ್ತೀನಿ. ಬೆಳಗ್ಗೆ 6 ಗಂಟೆಗೆ ಅಲ್ಲಿ ಡ್ರಾಪ್ ಇದೆ. ಟೇಕ್ ಕೇರ್, ಬಾಯ್ ಗೈಸ್. ಟೈಮ್ 5:40 ಆಗಿದೆ. ಈಗ ಡ್ರಾಪ್ ಮಾಡಿದ್ರು. ಮುದ್ರಾಡಿಗೆ ಬಂದು ಇಳಿದಿದ್ದೀನಿ. ಒಂದು ನರ್ಪಿಳೆನೂ ಕೂಡ ಇಲ್ಲಿ ಇಲ್ಲ. ನಿಖಿಲ್ ಅವರು ಕಾಲ್ ಮಾಡಿದ್ದೀನಿ, ಬರ್ತಾ ಇದ್ದಾರಂತೆ ಮುಖಂಡ ಮತ್ತು ನಿಖಿಲ್ ಅವರು. ಇಲ್ಲಿ ನಮ್ಮ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರಿದ್ದಾರೆ. ಬಂದಿದ ತಕ್ಷಣ ಹೊರಡ್ತಾ ಇರೋದೆ. ಲೆಟ್ಸ್ ಗೋ. ಹಾಯ್ ನಿಶಾ, ವೆಲ್ಕಮ್ ಟು ಉಡುಪಿ. ಮುದ್ರಾಡಿ ವೆಲ್ಕಮ್ ಟು. ನಮ್ಮ ತಂಗಿಯವರು ಇಲ್ಲಿದ್ದಾರೆ. ಈ ಮನೆ ಸೊಸೆ ಮುದು ಗೌಡ ಅವರು. ಒಂದ್ ಕಡೆ ಸಿದ್ದರಾಮುಂಡಿ ಸೊಸೆ, ಒಂದ್ ಕಡೆ ಉಡುಪಿ ಸೊಸೆ. ಏನೇನು ಸಮಾಚಾರ? ಇವಾಗ ನಮ್ಮ ಅಣ್ಣವ್ರು ಬಂದಿದ್ದಾರೆ ಗೈಸ್ ನೋಡಿ. ಆಗ್ಲೇ ಹೇಳಿದೀನಿ 6 ಗಂಟೆಗೆ ಬಂದು ಹಿಡಿದು ಎಲ್ಲ ಪ್ರಿಪ್ರೇಷನ್. ನಾನು ಲಾಸ್ಟ್ ಟೈಮ್ ಬಂದಾಗ ಹಿಂಗೆಲ್ಲ ಇರ್ಲಿಲ್ಲ, ಸಿಕ್ಕಾಬಟ್ಟೆ ಕಾಡು ಎಷ್ಟು ಹೆಂಗ್ ತುಂಬ್ಕೊಬಿಟ್ಟಿತ್ತು. ನೀಟಾಗಿ ಕ್ಲೀನ್ ಮಾಡಿಸಿ ಈಗ ಎಲ್ಲ ಶೆಡ್ ಗಿಡ್ ಎಲ್ಲ ಹಾಕ್ಸಿ. ಅದ್ ಮೇನ್ ಹೆಂಗೆ ಅಂತಂದ್ರೆ ನೀರ್ ಬೀಳ್ಬಾರ್ದು. ಇಲ್ಲಿ ಜಾಸ್ತಿ ಮಳೆ ಅಲ್ವಾ? ನೀರ್ ಬಿದ್ದಿ ಚಿತ್ಕಿ ಹೋಗ್ಬಿಡುತ್ತೆ. ಅರೇಂಜ್ಮೆಂಟ್ ಮಾಡಿದ್ದಾರೆ. ಮಾರ್ನಿಂಗ್ ಬ್ರೇಕ್ಫಾಸ್ಟು ಇದು ಉಪ್ಪಿಟ್ಟು. ಇದೇನಪ್ಪ ಇದು ನಿಶಾ, ಏನಂತಾರೆ ಇದನ್ನ? ಅವಲಕ್ಕಿ. ಒಂದು ಸ್ವೀಟು, ಉಪ್ಪಿಟ್ಟು ಮತ್ತು ಅವಲಕ್ಕಿ. ನಿಶಾ, ರವೀಂದ್ರ ಅವರು ಹಾಗೂ ಮಧು ಅವರು ಒಂದೇ ತಟ್ಟೆಯಲ್ಲಿ ಅದಕ್ಕೆ ನಾದ್ನಿ ಊಟ ಮಾಡ್ತಾ ಇದ್ದಾರೆ. ಪ್ಲೇಟ್ ಉಳಿಕೆ ಜನ ಇದ್ದಾರೆ ಎಲ್ಲ. ಏನಿಲ್ಲ, ಇದ್ರ ಯೂಸ್ ಅಂಡ್ ಥ್ರೋ ಅಲ್ವಾ ಇದು? ನೈಸ್ ಪಿಕ್. ಆಂಟಿ ಹಾಯ್ ಹೇಳ್ಬಿಡಿ ನನ್ನ ಬ್ಲಾಗ್. ಹಾಯ್ 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 ಹಾಯ್. ಮದನ್ ಬ್ಲಾಗಿಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮಧು ಅವರ ಬ್ರದರ್. ಹೌದು. ಪ್ರಿಯಾಂಕಾ ಹಾಯ್. ಹಾ ಇಲ್ಲೇ ಇದೀವಲ್ಲ. ಹೋಗಿ
ನನ್ನ ಸೈಡ್ ಅಲ್ಲಿ ಮುತ್ತಣ್ಣ ಒಂದ್ ರೌಂಡ್ ನಿದ್ದೆ ಆಯ್ತು ಗಾಯ್ತು. ಈಗೆಲ್ಲ ನಿದ್ದೆ ಮಾಡ್ಕೊಂಡು ಎದ್ದಿದೀವಿ. ನೆಕ್ಸ್ಟು ಮೆಹಂದಿಗೆ ಕ್ಯಾಂಡಿಡೇಟ್ಸ್ನ ಪ್ರಿಪೇರ್ ಮಾಡ್ತಾ ಇದೀವಿ. ನಾವು ಸಂಗೀತಲ್ಲಿ ಡ್ಯಾನ್ಸ್ ಆಡಿದ್ವಲ್ಲ ಸಾಂಗು, ಅದೇ ಸಾಂಗಿಗೆ ಈಗ ಸೇಮ್ ಕೊರಿಯೋಗ್ರಫಿ ಪೀಪಲ್ಸ್ ಚೇಂಜಸ್ ಅಷ್ಟೇ. ಏನು ಮುತ್ತಣ್ಣ ಸಮಾಚಾರ? ಏನು ಹೇಳೋಣ ಬ್ರೋ, ಹೇಳಿ ಏನಾದ್ರು. ನಮ್ಮ ಬ್ಲಾಗಲ್ಲಿ ಏನು ಹೇಳಲೇ ಇಲ್ಲ ನೀವು. ಏನು ಹೇಳ್ಬೇಕು ಹೇಳಿ ಬ್ರೋ, ಹೇಳ್ತೀನಿ. ಬ್ಲರ್ ಆಯ್ತೈತೆ ಸಿಕ್ಕಾಬಿಟ್ಟೆ. ಗೈಸ್ ನಿಶಾ ಅವರು ನೋಡಿ ನಮ್ಮ ತಂಗಿಯವ್ರಿಗೆ ವಿಡಿಯೋನ ಮಾಡಕ್ಕೂ ಮುಂಚೆ ತಲೆ ಕೊಡಿತಾರೆ. ಹೆಂಗ್ ಹೊಡ್ದೆ ಮದು? ಯಾವ್ದೋ ಒಂದು ರೀಲು ಹುಡ್ಕಕ್ಕೆ ಮಧ್ಯಾಹ್ನದಿಂದ ಹಿಂಸೆ ತಗೋತಾವಳೆ. ಆಪ್ಷನ್ಸ್ ಹೋಗ್ಬಿಟ್ಟಿದೆ, ಏನು ಸಿಗ್ತಾ ಇಲ್ಲ. ನೀವು ಎವರ್ ಬೇರೆ ಮಾತಾಡಬೇಡಿ. ಮುತ್ತಣ್ಣ ನೀನ್ ಚೆನ್ನಾಗಿ ಹೇಳ್ತಿ ಹೇಳು. ನೀನು ಬೇರೆಯವರನ್ನು ಹೀಯಾಳಿಸಬೇಡ. ನಿನ್ನನ್ನು ಹೀಯಾಳಿಸುವವರು ಇನ್ನೊಬ್ಬರು ಇದ್ದೇ ಇರ್ತಾರೆ. ಶುಭರಾತ್ರಿ. ಸೊ ಅದಕ್ಕೆ ಈ ವಿಡಿಯೋನ ಹಿಂಗೆ ಎಂಡ್ ಮಾಡ್ತಾ ಇದೀವಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಟು ಮದನ್ಗೌಡ ಯೂಟ್ಯೂಬ್ ಚಾನಲ್, ಮಧುಗೌಡ ಯೂಟ್ಯೂಬ್ ಚಾನಲ್ ಹಾಗೂ ನಿಖಿಲ್ ನಿಶಾ ವ್ಲಾಗ್ಸ್. ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ಎಲ್ಲರೂ ಆರೋಗ್ಯವಾಗಿ ಇರಿ. ಅಂಟಿಲ್ ದೆನ್ ಟೇಕ್ ಕೇರ್. ಗುಡ್ ನೈಟ್, ಬಾಯ್. ಗುಡ್ ನೈಟ್ ಅಂತಂದರೆ ನನಗೆ ಗುಡ್ ನೈಟು. ನಿಮ್ಗೆ ಯಾವಾಗ ನೋಡ್ತೀರಾ ಗುಡ್ ಮಾರ್ನಿಂಗ್ ಆದರೆ ಗುಡ್ ಮಾರ್ನಿಂಗು, ಗುಡ್ ಆಫ್ಟರ್ನೂನ್ ಆದರೆ ಗುಡ್ ಆಫ್ಟರ್ನೂನ್. ಲವ್ ಯು ಆಲ್. ಬಾಯ್ ಹೇಳ್ಬಿಡಿ ಮಧುಗೌಡ. ಬಾಯ್.